ನಮಸ್ಕಾರ ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆಲ್ಲ ಭರತನಾಟ್ಯ ಜೂನಿಯರ್ ಪರೀಕ್ಷೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ವಿವರಿಸುತ್ತೇನೆ. ಭರತನಾಟ್ಯ ಪರೀಕ್ಷೆಯನ್ನು ಕುಳಿತುಕೊಳ್ಳಲು ಮಾರ್ಚ್ 1ರಂದು ಯಾವ ವರ್ಷ ಕುತ್ಕೋತಿರೋ ಆ ವರ್ಷ 10 ವರ್ಷ ಸಂಪೂರ್ಣವಾಗಿ ವಿದ್ಯಾರ್ಥಿಗೆ ಮುಗಿದಿರಬೇಕು. ಹಾಗೆಯೇ ಅವರು ದಶವಿಧ ಅಡವುಗಳನ್ನು ಕಲಿತಿರಬೇಕು. ಸಂಗೀತದಲ್ಲಿ ನೋಡುವುದಾದರೆ ಸರಳ ವರಸೆ, ಜಂಟಿ ವರಸೆ, ಅಲಂಕಾರಗಳು ಹಾಗೂ ಪಿಳ್ಳಾರಿ ಗೀತೆಗಳನ್ನು ಕಲಿತಿರಬೇಕು. ಅಷ್ಟೇ ಅಲ್ಲದೆ ಪ್ರಾಯೋಗಿಕ ವಿಷಯದಲ್ಲಿ ಅಡವುಗಳು, ಶಿರೋಭೇದ, ದೃಷ್ಟಿಭೇದ, ಗ್ರೀವಾಭೇದ, ಭೂಭೇದ, ಅಸಂಯುತ, ಸಂಯುತ ಹಸ್ತಮುದ್ರೆಗಳ ಉಪಯೋಗಗಳು, ನೃತ್ಯಕ್ಕೆ ಉಪಯೋಗವಾಗುವಂತಹ ವ್ಯಾಯಾಮಗಳು, ಅಲ್ಲಾರಿಪು, ಜತಿಸ್ವರಂ, ಕೌತುವಂ, ದೇವರ ನಾಮ, ದೇವತಾ ಶ್ಲೋಕ ಇವೆಲ್ಲ ಜೂನಿಯರ್ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಇರುವಂತಹ ವಿಷಯಗಳು.